ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ವ್ಲಾಗಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ನಮ್ಮ ಹಸ್ಬೆಂಡಿಗೆ ತುಂಬ ಕಾಲು ನೋವು. ಸೊ ಹಸ್ಬೆಂಡನ್ನ ಕರ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ನಾವು ಹೋಗ್ತಾ ಇರೋ ಹಾಸ್ಪಿಟಲ್ ಬಂದು KVG ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಇದು ಸುಳ್ಯದಲ್ಲಿದೆ. ಸೊ ಈ ರೂಟ್ ಬಂದು ಮಡಿಕೇರಿ ಟು ಮ್ಯಾಂಗ್ಳೂರು ರೂಟ್. ನಾವು ಹೋಗ್ತಾ ಇರೋದು ಸುಳ್ಯಕ್ಕೆ. ಸೊ KVG ಮೆಡಿಕಲ್ ಕಾಲೇಜು ನನ್ನ ಓಲ್ಡ್ ಕಾಲೇಜ್. ಅದು ನಾನು ಸ್ಟಡಿ ಮಾಡಿರೋ ಕಾಲೇಜ್. ಸೊ ನಂಗಲ್ಲಿ ತುಂಬ ಓಲ್ಡ್ ಮೆಮೊರೀಸ್ಗಳೆಲ್ಲ ತುಂಬ ಇದೆ. ಸೊ ಆಫ್ಟರ್ ಲಾಂಗ್ ಟೈಮ್, ತುಂಬ ಟೈಮ್ ಆದಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ನೋಡೋಣ ಏನೆಲ್ಲ ಚೇಂಜಸ್ ಆಗಿದೆ, ಓಲ್ಡ್ ಫ್ರೆಂಡ್ಸ್ ಯಾರಾದರೂ ಸಿಗ್ತಾರಾ ಅಂತ. ಸೊ ಇಲ್ಲಿ ಹೋಗ್ತಾ ಇರುವಾಗ ಇಲ್ಲೊಂದು ಫಾಲ್ಸ್ ಇದೆ, ಆ್ಯಕ್ಚುಲಿ ಅಬ್ಬಿ ಫಾಲ್ಸ್ ಅಂತ. ಕವರ್ ಆಗುತ್ತಾ ಅಂತ ಟ್ರೈ ಮಾಡಿದೆ, ಬಟ್ ಇದು ಕವರ್ ಆಗಲಿಲ್ಲ. ಸೊ ನೆಕ್ಸ್ಟ್ ರಿಟರ್ನ್ ಬರುವಾಗ ಕಾಣುತ್ತಾ, ನೋಡೋಣ. ಸೊ ನಂದಿದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನು ಮಾತಾಡೋದು, ಹೇಗೆ ವೀಡಿಯೋ ಮಾಡೋದು ಅನ್ನೋದೇ ಕನ್ಫ್ಯೂಸಿಂಗಲ್ಲಿತ್ತು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಟೆಂಪಲ್ ಇದೆ, ದೇವ್ರ ಕೊಲ್ಲಿ ಹತ್ರ ಟೆಂಪಲ್ ಇದು ರೋಡ್ ಸೈಡಲ್ಲೇ ಇದೆ. ಸೊ ನಾವು ಹೋಗ್ತಾ ಹೋಗ್ತಾ ಕಲ್ಲುಗುಂಡಿಗೆ ತಲುಪಿದ್ವಿ. ಇಲ್ಲಿಗೆ ಈಚೆ ಸೈಡ್ ಬಂದಾಗೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನಮ್ಮ ಮಡಿಕೇರಿ ಸೈಡ್ ಅಂತೂ ಬೆಳಗ್ಗೆಯಿಂದ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. 8 ಗಂಟೆಗೆ ಹೊರಟು ಹೋಗೋಣ ಅಂತ ರೆಡಿಯಾಗಿ ಲೇಟಾಗಿ 10 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ. ಸೊ ಹಾಸ್ಪಿಟಲ್ ಫುಲ್ ರಶ್ ಇರುತ್ತೇನೋ ಅನ್ನೋದೇ ಟೆನ್ಷನ್. ಬಿಕಾಸ್ ಅಲ್ಲಿ ಏನೋ ಕ್ಯಾಂಪ್ ನಡೀತಾ ಇರೋದ್ರಿಂದ ರಶ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಆರ್ತೋ ಅಂತೂ ಯಾವಾಗಲೂ ಫುಲ್ಲೇ ಇರುತ್ತೆ OPD, ಬಿಕಾಸ್ ಆಫ್ ರಂಗನಾಥ್ ಸರ್, ತುಂಬ ಒಳ್ಳೆ ಡಾಕ್ಟರ್. ಸೊ ಅದೇ ಡಾಕ್ಟರ್ ಬೇಕು ಅಂತ ನಾವು ಹೋಗ್ತಾ ಇದ್ದೀವಿ. ನೋಡೋಣ, ಇವತ್ತು ಅವ್ರು ಇದ್ದಾರೆ ಅಂತ ಹೇಳಿದರು ಕಾಲ್ ಮಾಡಿ ಕೇಳಿದಾಗ. ಸೊ ಎಷ್ಟು ಪೇಷಂಟ್ ಇರುತ್ತೆ, ಎಷ್ಟು ಟೋಕನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಸಂಜೆ ಆಗುತ್ತೆ 100% ನಾವು ರಿಟರ್ನ್ ಬರಬೇಕಾದ್ರೆ, ಬಿಕಾಸ್ ಅಷ್ಟು ರಶ್ ಇರುತ್ತೆ. 8 ಗಂಟೆಗೆ ಕ್ಯೂ ನಿಂತಿರ್ತಾರೆ ರಂಗನಾಥ್ ಸರ್ OPD ಇದ್ದ ದಿನ. ಸೊ ನೋಡಬೇಕು ಎಷ್ಟು ಪೇಷಂಟ್ ಇರ್ತಾರೆ, ಏನು ಹೇಳ್ತಾರೆ ಅಂತ. ನಮ್ಮ ಹಸ್ಬೆಂಡ್ ಅಂತೂ ತುಂಬ ವರ್ಷ ಆಯಿತು ಆ್ಯಕ್ಚುಲಿ ಕಾಲು ನೋವು ಸ್ಟಾರ್ಟಾಗಿ ಹಸ್ಬೆಂಡ್ಗೆ. ಯಾವುದೋ ಡಾಕ್ಟರ್ ಹೇಳಿದರು ಆಪ್ರೇಷನ್ನೇ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅವ್ರು ಫಿಕ್ಸ್ ಆಗಿದ್ದಾರೆ, ಇದಕ್ಕೆ ರಂಗನಾಥ್ ಸರ್ ಕೂಡ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅಂತ. ಬಟ್ ನೋಡೋಣ, ಹೋಪ್ ಮೆಡಿಸಿನಲ್ಲೇ ಕಡಿಮೆ ಆಗುತ್ತಾ ಏನೋ ಅಂತ. ಸೊ ಈ ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಬಿಸಿಲಂತೂ ಇಲ್ಲ, ಆರಾಮಾಗಿ ಮಳೆನೂ ಇಲ್ಲ, ಚಳಿ ವೆದರ್. ಸೊ ಇವಾಗ ಸುಳ್ಯ ಟೌನ್ ರೀಚ್ ಆದ್ವಿ. ತುಂಬ ವರ್ಷ ಆಯಿತು ನಾನು ಸುಳ್ಯ ಟೌನ್ನ ಹೀಗೆ ಜಸ್ಟ್ ಮ್ಯಾಂಗ್ಳೂರು ಹೋಗಬೇಕಾದ್ರೆ ಎಲ್ಲ ಪಾಸ್ ಆಗುವಾಗ ನೋಡಿದ್ದು. ಆದರೂ ನಮ್ಮ KVG ಕ್ಯಾಂಪಸ್ ಕಡೆ ಹೋಗೋದೇ ತುಂಬ ವರ್ಷ ಆಯಿತು. ನನ್ನ ಸ್ಟಡಿ ಮುಗಿಸಿ ಬಂದಮೇಲೆ ನನ್ನ ಸ್ಟಡಿ ಆಗಿ ಆಫ್ಟರ್ 2 ಇಯರ್ಸಲ್ಲಿ ಒಂದು ಸಲ ಪಪ್ಪನ ಅಡ್ಮಿಟ್ ಮಾಡಿದ್ವಿ. ಸೊ ಆವಾಗ ಹೋಗಿದ್ದು. ಅದಾದಮೇಲೆ KVG ಕಡೆ ಹೋಗಲೇ ಇಲ್ಲ. ಇವಾಗ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನೆಲ್ಲ ಚೇಂಜಸ್ ಆಗಿದೆ ನಮ್ಮ ಹಾಸ್ಪಿಟಲ್ ಅಂತ. ಇದು ಬಂದು ಸುಳ್ಯ ಟೌನ್. ಸ್ವಲ್ಪ ಟ್ರಾಫಿಕ್ ಇದೆ, ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಇಲ್ಲೇ ಸ್ವಲ್ಪ ಮುಂದೆ KVG ಕ್ಯಾಂಪಸ್ ಕಡೆ ಹೋಗೋ ರೂಟ್ ಟರ್ನ್ ಆಗುತ್ತೆ ಲೆಫ್ಟಿಗೆ. ಇಲ್ಲಿ ಲೆಫ್ಟ್ ತಗೊಂಡು ಹೋಗೋದು. ಈ ಟೌನಲ್ಲೆಲ್ಲ ನಾವು ಸ್ಟೂಡೆಂಟ್ ಆಗಿರಬೇಕಾದ್ರೆ, ಆ್ಯಕ್ಚುಲಿ ನಾನು ಸ್ಟಡಿ ಮಾಡಿದ್ದು ಇಲ್ಲ ಅಲ್ವಾ. ಸೊ ಇಲ್ಲಿ ಸ್ಟೂಡೆಂಟ್ ಆಗಿರಬೇಕಾದ್ರೆ ನಮಗೆ ಮಂತ್ಲಿ ಒಂದು ಸಲ ಅಂತ ಟೌನ್ಗೆ ಬಿಡೋರು. ಏನೇ ಬೇಕಿದ್ದರೂ ಕೂಡ ಮಂತ್ಲಿ ಒಂದೇ ಸಲ ನಮ್ಮನ್ನ ಟೌನಿಗೆ ಬಿಡ್ತಾಯಿದ್ರು. ಸೊ ಆವಾಗ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ 1 ಮಂತಿಗೆ ಏನು ಬೇಕು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆವಾಗ ನಮ್ಮನ್ನು ಹೊರಗೆ ಬಿಡ್ತಾ ಇರಲಿಲ್ಲ, ಮತ್ತು ಪೇರೆಂಟ್ಸಿಗೂ ಆಗಾಗ ಬರೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ತುಂಬ ರೆಸ್ಟ್ರಿಕ್ಷನ್ ಇತ್ತು ನಮ್ಮ ಹಾಸ್ಟೆಲಲ್ಲಿ, ಕಾಲೇಜಲ್ಲಿ ಎಲ್ಲ. ಸೊ ಇದು ಕ್ಯಾಂಪಸ್ ಕಡೆ ಹೋಗೋ ರೂಟು. ಇಲ್ಲಿ ಪ್ರತಿಯೊಂದು ಅಂಗಡಿಗೂ ಹೋದ ನೆನಪಿದೆ, ಬಿಕಾಸ್ ಒಂದೊಂದು ಐಟಮ್ನ ಒಂದೊಂದು ಶಾಪಲ್ಲಿ ತಗೋತಾ ಇದ್ವಿ. ಕ್ಯಾಂಪಸ್ಸಿಂದ ಸ್ಟಾರ್ಟ್ ಮಾಡಿದ್ದು ಇವನ್ ನಾವು ಜ್ಯೋತಿ ಹಾಸ್ಪಿಟಲ್ ಹತ್ರ ಆಚೆ ಸುಳ್ಯ ಟೌನ್ ತನಕನೂ ಹೋಗ್ತಾ ಇದ್ವಿ ಪರ್ಚೇಸ್ ಮಾಡೋಕ್ಕೆ. ಸೊ ಇದು ಚೆನ್ನಕೇಶವ ಟೆಂಪಲ್. ಮಧ್ಯದಲ್ಲೆಲ್ಲಾದರೂ ಟೆಂಪಲ್ಗೆ ಹೋಗ್ತೀವಿ ಅಂತ ಹಠ ಮಾಡಿ ಪರ್ಮಿಷನ್ ತಗೊಂಡು ಬರ್ತಾ ಇದ್ದಿದ್ದು.
ಮಂತ್ಲಿ ಒಂದು ಸಲ ಬಿಟ್ಟಾಗಂತೂ ಟೆಂಪಲ್ಗೆ ಹೋಗೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ ನಮಗೆ. ಹೊರಗಿಂದನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಬೇರೆ ಟೈಮಲ್ಲಿ ಟೆಂಪಲ್ಗೆ ಹೋಗ್ತೀವಿ ಅಂತ ಪರ್ಮಿಷನ್ ಕೇಳಿ ಕೇಳಿ ಪ್ರಿನ್ಸಿಪಲ್ ಹತ್ರ ತಗೊಂಡು ಪರ್ಮಿಷನ್ ತಗೊಂಡು ಒಂದೊಂದು ಸಲ ಟೆಂಪಲ್ಗೆ ಹೋಗ್ತಾ ಇದ್ವಿ. ಜಾತ್ರೆ ಟೈಮಲ್ಲಿ ಬಿಡ್ತಾಯಿದ್ರು ಒನ್ ಟೈಮ್, ಸೊ ಆವಾಗೆಲ್ಲ ಹೋಗ್ತಾ ಇದ್ವಿ. ಸೊ ಇದು ಇನ್ನೊಂದು ಸರ್ಕಲ್, ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ KVG ಕ್ಯಾಂಪಸ್ ಕಡೆ. ಸೊ ಇಲ್ಲೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದ ನೆನಪು. ನೋಡೋಣ ಹೇಗಿದೆ. ತುಂಬ ಟೈಮ್ ಆಯಿತು ನಾನು ಇಲ್ಲಿ ಬರೋದೆ ಅಂತೂ. ಏನು ಚೇಂಜಸ್ ಅಂತೂ ಕಾಣಿಸ್ತಾ ಇಲ್ಲ ನನಗೆ, ಎಲ್ಲ ಹಾಗೇ ಇದೆ. ಎಲ್ಲ ಬಿಲ್ಡಿಂಗ್, ಎಲ್ಲ ಶಾಪ್, ಎಲ್ಲನೂ ಹಾಗೇ ಇದೆ. ನೋಡೋಣ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಏನು ಹೇಳ್ತಾರೆ, ಎಷ್ಟೊತ್ತಾಗುತ್ತೆ ಅಂತ. ಬೇಗ ರೆಡಿ ಆಗೋಣ ಅಂತಲೇ ಇಬ್ಬರು ಎದ್ದು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಎದ್ದಿದ್ದೇ ಲೇಟ್ ಆಗಿತ್ತು. ಸೊ ನಾವು ಬಂದಿದ್ದೇ ಲೇಟ್. ಇಲ್ಲಿ ತಲುಪುವಾಗನೇ ಈಗ 11 ಗಂಟೆ ಆಗಿದೆ. ನೋಡೋಣ. KVG ಕ್ಯಾಂಪಸ್ ಬಂದೇ ಬಿಡ್ತು ನೋಡಿ. ಇದೇ ನಮ್ಮ KVG ಕ್ಯಾಂಪಸ್, KVG ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಎಂಟ್ರಿ ಆಗ್ತಾ ಇದ್ದೀವಿ. ವಾವ್! ಆ್ಯಕ್ಚುಲಿ ಫಸ್ಟ್ ಎಮರ್ಜೆನ್ಸಿ ಬಿಲ್ಡಿಂಗ್ ನಾನು ಸ್ಟಡಿ ಮಾಡ್ತಾ ಇರೋವಾಗ ಇದೊಂದು ಆಗಿರಲಿಲ್ಲ. ನಾನು ಫೈನಲ್ ಇಯರ್ಲಿ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿದ್ರು ವರ್ಕ್, ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ನನ್ನ ಪಪ್ಪ ಅಡ್ಮಿಟ್ ಆದಾಗ ಬಂದಾಗಲೂ ಇದು ಆಗಿರಲಿಲ್ಲ ಆ್ಯಕ್ಚುಲಿ. ಇವಾಗ ಫುಲ್ ಓಪನ್ ಎಲ್ಲ ಆಗಿದೆ ಅನಿಸುತ್ತೆ. ಅದೊಂದು ಎಕ್ಸ್ಟ್ರಾ ಬಿಲ್ಡಿಂಗ್, ಮತ್ತೆಲ್ಲ ಬಿಲ್ಡಿಂಗ್ ಸೇಮ್ ಹಾಗೇ ಇದೆ. ಸೊ ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು OPDದು ಹೊರಗಡೆ. ಆ್ಯಕ್ಚುಲಿ ತುಂಬ ಪೇಷಂಟ್ಗಳು ಇದ್ದಾರೆ, ರಶ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಆ್ಯಕ್ಚುಲಿ ಮಧ್ಯದಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಎಕ್ಸ್ರೇಗೆ ಅಂತ ಬರ್ಕೊಟ್ರು, ಸೊ ಎಕ್ಸ್ರೇ ರೂಮ್ಗೆ ಬಂದ್ವಿ. ಇದು ಹಳೆ ಬಿಲ್ಡಿಂಗ್ನ ಎಕ್ಸ್ರೇ ರೂಮ್. ಇಲ್ಲಿ ಇಬ್ಬರು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕರೀಲಿಲ್ಲ ನಮ್ಮನ್ನು ಅಂತ. ಪೇಷಂಟ್ ಯಾರೂ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಬಂದು OPD. ಇದು OPDದು ಹೊರಗೆ ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 5 ಗಂಟೆ. ಫೈನಲಿ ಮುಗೀತು, ಹೋಗ್ತಾ ಇದ್ದೀವಿ ರಿಟರ್ನ್. ಆ್ಯಕ್ಚುಲಿ ಮೆಡಿಸನಲ್ಲೇ ಕಡಿಮೆ ಮಾಡೋಣ, ಯಾಕೆ ಆಪ್ರೇಷನ್ ಎಲ್ಲ ಬೇಡ ಅಂತ ಹೇಳಿದರು ರಂಗನಾಥ್ ಸರೇ ಬೇಕು ಅಂದಿದ್ದಕ್ಕೆ 5:15 ತನಕ ವೆಯ್ಟ್ ಮಾಡಿದ್ವಿ. ಸೊ ಇವಾಗ ರಿಟರ್ನ್ ಮನೆಗೆ. 1 ವೀಕ್ ಮೆಡಿಸನ್ ಕೊಟ್ಟಿದ್ದಾರೆ. 1 ವೀಕ್ ಆದಮೇಲೆ ಬಂದು ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ನೋಡಿ ಆಮೇಲೆ ನೆಕ್ಸ್ಟ್ ಮೆಡಿಸನ್ ಕೊಡ್ತೀನಿ ಅಂತ ಹೇಳಿದರು. ಸೊ ಏನು ಪ್ರಾಬ್ಲಮ್ ಇಲ್ಲ, ಮೆಡಿಸನಲ್ಲೇ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಸಮಾಧಾನ, ಆಪ್ರೇಷನ್ ಅಂತೂ ಮಾಡಲಿಕ್ಕಿಲ್ಲ ಅಂತ. ಆಪ್ರೇಷನ್ ಬೇಡ ಅಂತಲೇ ಹೇಳಿದರು ಸರ್. ಸೊ ಹಾಗೆ